नैनमूर्ध्वं न तिर्यञ्चं न मध्ये परिचगृभृत् न तस्येषे कश्चन तस्य नाम महद्यशः स्योना पृथिवी भवान् रक्षरा निवेशानि यच्छाः न शर्मा सप्रथाः अद्भ्यः सम्भूतः हिरण्यगर्भः इत्यष्टौ भूमिर्धेनुर्धरणी लोकधारिणी उद्धृतासि वराहेण कृष्णेन शतबाहुना। श्री गुरुभ्यो नमः। महाभारतस्य प्रवचनमालायां आश्वमेधिक पर्व प्रवचन प्रसंगे अथातः श्रूयमाणः भागः सप्तदशोत्तरः एकशततमः 117 वाविल्ये रामस्वामी शास्त्रिणां पाठे नवोत्तरः शततमः 109 अध्याय वैष्णव पाठे टी.आर. कृष्णाचार्याणां पाठे च चतुरधिकः शततमः 104 अध्यायः प्रवर्तते। तत्र प्रायः 32 संख्याकाः श्लोकाः सार्थाः श्रुताः तिष्ठन्ति। भगवता सर्वेषां जनानां मूलभूत गुरुणा कृष्णेन स्वप्रियान् पाण्डवान् प्रति ये वैष्णवधर्माः उपादिश्यन्त तेषां मध्ये स्नानविधिः इदानीं खलु प्रवर्तते। स्नानविधौ अनेकानि वारुणसूक्तानि वरुणदेवताकानि सूक्तानि इदानीं सार्थानि श्रुतानि सन्ति। तत्रैव च यैः मन्त्रैः मृत्तिका देहस्य विभिन्नेषु अङ्गेषु लिप्यते तान् भूमिदेवताकान् मन्त्रान् सर्वे वयमद्य आकर्णयामस्तावत्। भूमिर्धेनुर्धरणी लोकधारिणी इत्ययं मन्त्रः उद्धृतासि वराहेण कृष्णेन शतबाहुना। यः सदाचार स्मृतौ भगवता मध्वाचार्येणापि उद्धृतः दृश्यते सः गते दिवसे समाप्यत। अथ च वर्तमानः मन्त्रः मृत्तिके हनमे पापं यन्मया दुष्कृतं कृतं मृत्तिके ब्रह्मदत्तासि काश्यपेन अभिमन्त्रिता इति। ಮೃತ್ತಿಕೆ ಬ್ರಹ್ಮದತ್ತಾಸಿ ಅನ್ನುವಂಥ ಮೃತ್ತಿಕೆ ಹನಮೇ ಪಾಪಂ ಅನ್ನುವಂಥ ಮಂತ್ರವನ್ನ ಈಗ ನಾವು ನೋಡಬೇಕಾಗಿದೆ. ಮೃತ್ತಿಕೆ ಭೂದೇವಿಯೇ, ತದಂತರ್ಗತಳಾದಂತಹ ಲಕ್ಷ್ಮೀದೇವಿಯೇ, ಪರಮಾತ್ಮನೇ. ಮಯ ನನ್ನಿಂದ ಯತ್ ಯಾವ ದುಷ್ಕೃತಂ ಕೆಟ್ಟ ಕಾರ್ಯವು
ಕೃತಂ ಮಾಡಲ್ಪಟ್ಟಿದೆಯೋ ಮೇ ನನ್ನ ತತ್ ಆ ಪಾಪವನ್ನು ಹನ ನಾಶಪಡಿಸು. ಮೃತ್ತಿಕೆ ಭೂಮಿಯೇ ತ್ವಂ ನೀನು ಬ್ರಹ್ಮದತ್ತ ಸೃಷ್ಟಿಕರ್ತನಾದಂತಹ ಚತುರ್ಮುಖ ಬ್ರಹ್ಮನಿಂದ ನಮಗಾಗಿ ಕೊಡಲ್ಪಟ್ಟಿದ್ದೆ. ಕಾಶ್ಯಪೇನ ಕಶ್ಯಪ ಋಷಿಯಿಂದ ಅಭಿಮಂತ್ರಿತಾಸಿ ಅಭಿಮಂತ್ರಿಸಲ್ಪಟ್ಟಿದ್ದಿ ಕೂಡ. ಮೃತ್ತಿಕೆ ಭೂಮಿಯೇ ಮೇ ನನಗೆ ಪುಷ್ಟಿಂ ದೇಹ ಮತ್ತು ಮನಸ್ಸುಗಳ ಅಧ್ಯಾತ್ಮದ ಪುಷ್ಟಿಯನ್ನ ನೀನು ಕೊಡಬೇಕು ಅಂತ ಇಲ್ಲಿ ಪ್ರಾರ್ಥನಾ ಇದೆ. ಮೃತ್ತಿಕ ಅನ್ನುವ ಶಬ್ದ ಮೂಲತಃ ಮೃತ್ ಎಂಬ ಶಬ್ದದಿಂದ ಹೊರಟಿರುವಂಥದ್ದು. ಮೃತ್ ಎಂಬ ಶಬ್ದದಿಂದ ಈ ಭೂಮಿ ಮತ್ತೆ ಲಕ್ಷ್ಮೀದೇವಿ ಹಾಗೆ ಸ್ತ್ರೀ ರೂಪನಾದಂತಹ ಪರಮಾತ್ಮ ಇವರೆಲ್ಲರೂ ಹೇಗೆ ವಾಚ್ಯರು ಅನ್ನೋದನ್ನ ನಾವೀಗ ನೋಡಬೇಕು. ಮೃತು ಅನ್ನೋ ಧಾತು, ಈ ಶಬ್ದ ಹೊರಟಿದ್ದು ಮೃತ ಕ್ಷೋಧೆ ಅನ್ನುವಂಥ ಧಾತುವಿನಿಂದ, ಪುಡಿ ಮಾಡುವುದು ಅಂತ ಅರ್ಥ. ಮೃದ್ನಾತಿ ಅಂತ ಅದಕ್ಕರ್ಥ. ಈ ಮಣ್ಣು ಭೂಮಿ ಏನಿದೆ ಎಲ್ಲಾ ವಸ್ತುಗಳನ್ನ, ತನ್ನಿಂದ ಹುಟ್ಟಿದಂತಹ ಎಲ್ಲಾ ವಸ್ತುಗಳನ್ನ ತನ್ನೊಳಗೆ ಲೀನ ಮಾಡ್ಕೊಂಡು ಬಿಡ್ತದೆ. ಅದಕ್ಕಾಗಿ ಅದನ್ನ ಮೃತ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿಯು ಕೂಡ ಪ್ರಳಯಕರಳಾದ್ದಳಿಂದ ಅವಳು ಎಲ್ಲವನ್ನೂ ತನ್ನೊಳಗೆ ಲೀನ ಮಾಡ್ಕೊಂಡು ಬಿಡ್ತಾಳೆ. ಮತ್ತೆ ಪರಮಾತ್ಮ ಮುಖ್ಯತಃ ಸರ್ವ ಸಂಹಾರಕಾರಕ, ಆದ್ರಿಂದ ಅವನೇ ಮೃತ. ಮೃತ್ ಅನ್ನೋದು ಮೃತ್ತಿಕಾ ಅನ್ನೋದು ಒಂದೇ ಅರ್ಥವನ್ನು ಹೇಳ್ತದೆ, ಬೇರೆ ಏನು ವ್ಯತ್ಯಾಸ ಏನಲ್ಲಿ ಕಾಣಿಸೋದಿಲ್ಲ. ಬ್ರಹ್ಮದತ್ತ ಆಸಿ ಅಂತ ಮೃತ್ತಿಕೆ ನೀನು ಚತುರ್ಮುಖ ಬ್ರಹ್ಮನಿಂದ ಕೊಡಲ್ಪಟ್ಟವಳು ಅಂತ ಅಲ್ಲಿದೆ. ಈ ನಾವು ನೋಡುವಂತಹ ಏನಿದೆ ಭೂಗ್ರಹ, ಇದು ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟದ್ದು ಹೌದು. ಮತ್ತೆ ಲಕ್ಷ್ಮೀದೇವಿಯನ್ನ ಮೃತ ಎಂಬ ಶಬ್ದದಿಂದ ನಾವು ತಗೊಳ್ಳುವಾಗ ಆ ಲಕ್ಷ್ಮೀದೇವಿ ಬ್ರಹ್ಮ ಅಂದ್ರೆ ಪರಮಾತ್ಮನಿಂದ ಕೊಡಲ್ಪಟ್ಟವಳು, ಆ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟವಳು. ಪರಮಾತ್ಮನೇ ನಮಗೆ ಅವಳನ್ನ ತೋರಿಸಿದ್ದಾನೆ. ಮೃತ್ತಿಕಾ ಎಂಬ ಶಬ್ದದಿಂದ ಸ್ವಯಂ ಪರಮಾತ್ಮನನ್ನೇ ನಾವು ಒಂದು ವೇಳೆ ಗ್ರಹಿಸುವುದಾದ್ರೆ ಅವನು ಬ್ರಹ್ಮ ಅಂದ್ರೆ ವೇದದಿಂದ ನಮಗೆ ಕೊಡಲ್ಪಟ್ಟವನು. ಬ್ರಹ್ಮನ ಶಬ್ದ ವೇದವನ್ನು ಹೇಳ್ತದೆ ಅಂತ ಅನ್ನೋದು ಹಿಂದೆ ನಾವು ಅನೇಕ ಕಡೆ ನೋಡಿಬಿಟ್ಟಿದ್ದೇವೆ. ಆದ್ರಿಂದ ಆ ವೇದದಿಂದಲೇ ಆತ ನಮಗೆ ದತ್ತ ಕೊಡಲ್ಪಟ್ಟಿದ್ದಾನೆ. ಆದ್ರಿಂದ ಬ್ರಹ್ಮದತ್ತ ಅಂತ ಅನ್ನೋದನ್ನು ಹೀಗೆ ಅವನಿಗೆ ನಾವು ಅನ್ವಯಿಸಬಹುದು. ಕಾಶ್ಯಪೇನ ಅಭಿಮಂತ್ರಿತ ಅಂತ ಮುಂದೆ ಇದೆ. ಕಾಶ್ಯಪಿ ಅಂದ್ರೆ ಭೂಮಿ. ಅವಳಿಗೆ ಆ ಹೆಸರು ಬಂದದ್ದು ಹೇಗೆ ಅನ್ನುವುದು ಮಹಾಭಾರತದ ಅನುಶಾಸನ ಪರ್ವದ 154ನೇ ಅಧ್ಯಾಯದಲ್ಲಿ 7ನೇಯ ಶ್ಲೋಕದಲ್ಲಿ ವರ್ಣಿತ ಆಗಿದೆ. ಅಂಗ ಎಂಬ ರಾಜ ಯಜ್ಞ ಮಾಡಿದ ಬ್ರಾಹ್ಮಣರಿಗೆ ದಕ್ಷಿಣಾ ರೂಪದಲ್ಲಿ ಭೂಮಿಯನ್ನು ಕೊಡಲಿಕ್ಕೆ ಹೊರಟ. ನನ್ನನ್ನ ಈ ರಾಜ ಬ್ರಾಹ್ಮಣರಿಗೆ ಹೇಗೆ ದಾನ ಮಾಡ್ತಾನೆ, ನಾನು ಇದನ್ನು ಸಹಿಸಲಾರೆ ಅಂತ ಆಲೋಚನೆ ಮಾಡಿ ನಾನು ಬ್ರಹ್ಮಲೋಕಕ್ಕೆ ಹೊರಟು ಹೋಗ್ತೇನೆ. ಈ ರಾಜನು ಕೂಡ ರಾಷ್ಟ್ರದಿಂದ ಭ್ರಷ್ಟನಾಗಲಿ ಅಂತ ಅವಳು ಆಲೋಚನೆ ಮಾಡಿದ್ಲಂತ. ಹೀಗೆ ಆ ಪೃಥ್ವಿ ಹೊರಟು ಹೋದಾಗ ಕಶ್ಯಪ ಆ ಭೂಮಿಯಲ್ಲಿ ಪ್ರವೇಶ ಮಾಡಿದ. ಭೂದೇವಿ, ಚೇತನಳಾದಂತಹ ಭೂದೇವಿ ಪ್ರಾಯ ಈ ಭೂಗೋಳವನ್ನು ಬಿಟ್ಟು ಹೋಗಿದ್ಲು. ಅವಳು ಹೋದಾಗ ಆ ಭೂಗೋಳದ ಒಂದು ಪ್ರವೃತ್ತಿಗಾಗಿ ಕಶ್ಯಪ ಅಲ್ಲಿ ಒಳಗೆ ಪ್ರವೇಶ ಮಾಡಿದ್ದ. ಎಂದಿಗಿಂತಲೂ ಹೆಚ್ಚಾಗಿ ಸಸ್ಯ ಸಮೃದ್ಧಿಯಾಗಿತ್ತು. 30,000 ದಿವ್ಯ ವರ್ಷ ಕಾಲ ಹಾಗೆ ಭೂಮಿಯ ರೂಪದಲ್ಲಿ ಅವನು ಇದ್ದು ಬಿಟ್ಟ ಅಂತ ವರ್ಣನೆ ಮಾಡ್ತಾರೆ.
ಮುಂದೆ ಬ್ರಹ್ಮಲೋಕದಿಂದ ಭೂಮಿ ಹಿಂತಿರುಗಿ ಬಂದು ಕಶ್ಯಪನಿಗೆ ನಮಸ್ಕಾರ ಮಾಡಿ ಅವನ ಮಗಳಾಗಿ ಹಿಂದಿನಂತೆ ತನ್ನ ಸ್ವಸ್ಥಾನದಲ್ಲಿದ್ಲು. ಭೂಗೋಳವನ್ನು ಪ್ರವೇಶ ಮಾಡಿ ಅದರ ಅಭಿಮಾನಿನಿಯಾಗಿ ಮುಂದುವರೆದಳು. ಆದ್ದರಿಂದ ಅವಳಿಗೆ ಕಾಶ್ಯಪಿ ಅಂತ ಹೆಸರು ಬಂತು. ಅಥಾಗಮ್ಯ ಮಹಾರಾಜ ನಮಸ್ಕೃತ್ಯ ಚ ಕಶ್ಯಪಂ ಪೃಥಿವೀ ಕಾಶ್ಯಪಿ ಜಜ್ಞೆ ಸುತಾತಸ್ಯ ಮಹಾತ್ಮನಃ. ಹೀಗಿದು ಅನುಶಾಸನ ಪರ್ವದ 154ನೇ ಶ್ಲೋಕದಲ್ಲಿ 7ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವರ್ಣನ. ಕಾಶ್ಯಪಿ ಅನ್ನುವ ಹೆಸರು ಪೃಥ್ವಿಗೆ ಬಂದಿದ್ರ ಬಗ್ಗೆ. ಇದು ಮಹಾಭಾರತದ ಅನುಶಾಸನ ಪರ್ವಕ್ಕನುಗುಣವಾಗಿ ಕಾಶ್ಯಪಿ ಅನ್ನುವ ಹೆಸರು ಭೂಮಿಗೆ ಯಾಕೆ ಬಂತು ಅನ್ನೋದ್ರ ವಿವರಣೆ. ಕಾಶ್ಯಪಿಯನ್ನು ಅಭಿಮಂತ್ರಣ ಮಾಡುವುದು ಅಂದ್ರೆ ಕೇವಲ ಒಂದು ಮಂತ್ರದಿಂದ ನೀರು ಪ್ರೋಕ್ಷಣೆ ಮಾಡುವುದು ಅಂತ ಹಾಗೂ ತಿಳ್ಕೊಳ್ಬಹುದು. ಅದರ ಜೊತೆಗೆ ಸೂಚನೆ ಕೊಡುವುದು, ಹೀಗೆ ಆಲೋಚನೆ ಮಾಡುವುದು, ಸಲಹೆ ಕೊಡುವುದು ಅಂತನೂ ಅರ್ಥ ಮಾಡಬಹುದು. ಈ ಕಾರಣದಿಂದ ಆ ಭೂಮಿಯನ್ನ ಕಾಶ್ಯಪಿ ಅಂತ ನಾವು ತಿಳ್ಕೊಳ್ಬಹುದು. ತ್ವಯಿ ಸರ್ವಂ ಪ್ರತಿಷ್ಠಿತಂ, ಭೂಮಿಯೇ, ಪರಮಾತ್ಮನೇ, ಲಕ್ಷ್ಮೀದೇವಿಯೇ, ನಿನ್ನಲ್ಲಿ ಎಲ್ಲವೂ ಕೂಡ, ನಮ್ಮ ದೇಹ ಮನಸ್ಸುಗಳ ಬಲವರ್ಧನಕ್ಕೆ ಬೇಕಾದದ್ದೆಲ್ಲವೂ, ಈ ಜಗತ್ತಿನಲ್ಲಿರುವಂತಹ ಎಲ್ಲವೂ ಕೂಡ ಪ್ರತಿಷ್ಠಿತಂ, ನಿನ್ನಲ್ಲೇ ಇದೆ. ಮೃತ್ತಿಕೆ ಪ್ರತಿಷ್ಠಿತೆ ಸರ್ವಂ ತನ್ಮೇ ನಿರ್ಣುದ ಮೃತ್ತಿಕೆ ಅಂತ ಈ ಮುಂದಿನ ಒಂದು ಮಂತ್ರ. ತ್ವಯಾ ಹತೇನ ಪಾಪೇನ ಗಚ್ಛಾಮಿ ಪರಮಾಂ ಗತಿಂ ಅಂತ ಅದರ ಪೂರ್ಣವಾದಂತಹ ರೂಪ. ಅದಕ್ಕೇನರ್ಥ? ಮೃತ್ತಿಕೆ, ಪ್ರತಿಷ್ಠಿತೆ ಮೃತ್ತಿಕೆ ಅಂತನೂ ಅನ್ವಯ ಮಾಡ್ಕೋಬಹುದು. ಮೊದಲು ಪ್ರತಿಷ್ಠಿತೆ, ಶ್ರೇಷ್ಠವಾದಂತಹ ಸ್ಥಾನವುಳ್ಳಂತಹ ಮೃತ್ತಿಕೆಯೇ, ನಮ್ಮೆಲ್ಲರ ಮೇಲೆ, ನಮಗೆಲ್ಲರಿಗೂ ಸ್ಥಾನವನ್ನು ಕೊಟ್ಟಿರುವಂಥವಳು ನೀನು. ಆದ್ದರಿಂದಾಗಿ ನಮ್ಮಂಥವ್ರು ಎಲ್ಲರಿಗಿಂತಲೂ ಶ್ರೇಷ್ಠವಾದ ಸ್ಥಾನ ನಿನಗಿದೆ. ಪರಮಾತ್ಮನು ಕೂಡ ಪ್ರತಿಷ್ಠಿತ, ನಮ್ಮೆಲ್ಲರಿಗಿಂತ ಮೇಲೆ ಇದ್ದವನು. ಲಕ್ಷ್ಮೀದೇವಿ ಪರಮಾತ್ಮನ ಬಳಿಕ ನಮ್ಮೆಲ್ಲರಿಗಿಂತ ಮೇಲಿರುವವಳು, ನಮಗಿದು ಗೊತ್ತಿದೆ. ಹೀಗೆ ಪ್ರತಿಷ್ಠಿತೆ, ಶ್ರೇಷ್ಠವಾದ ಸ್ಥಾನವುಳ್ಳಂತಹ ಮೃತ್ತಿಕೆಯೇ ತ್ವಂ ನೀನು, ಮೇ ನನ್ನ, ಸರ್ವಂ ತತ್ ಆ ಪಾಪವನ್ನೆಲ್ಲವನ್ನು, ನಿರ್ಣುದ ಪರಿಹರಿಸು, ತ್ವಯಾ ನಿನ್ನಿಂದ, ಪಾಪೇನ ಪಾಪವು, ಹತೇನ ಪರಿಹೃತವಾದಾಗ, ಅಹಂ ನಾನು, ಪರಮಾಂ ಶ್ರೇಷ್ಠವಾದ, ಗತಿಯನ್ನು ಗಚ್ಛಾಮಿ ಹೋಗ್ತೇನೆ ಅಂತ ಅದಷ್ಟು ಆ ಮಂತ್ರ. ಇದಾದ ಬಳಿಕ ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ಶಿರಸಾ ಧಾರಯಿಷ್ಯಾಮಿ ಮಾಂ ರಕ್ಷಸ್ವ ಪದೇ ಪದೇ ಅನ್ನುವಂಥ ಮಂತ್ರ ಕೇಳಿ ಬರ್ತದೆ. ಮೂಲ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಅಶ್ವಕ್ರಾಂತಿ ರಥಕ್ರಾಂತಿ ಅನ್ನುವುದೇ ಮೊದಲಿದೆ. ಅದಾದ್ಮೇಲೆ ಭೂಮಿರ್ಧೇನುರ್ ಧರಣಿ ಲೋಕಧಾರಿಣಿ ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಅಂತ ಕೇಳಿ ಬರ್ತದೆ. ಅದೇನೇ ಇದ್ರೂ ಈ ಕೆಲವು ಪುಸ್ತಕಗಳಲ್ಲಿ ಅಶ್ವಕ್ರಾಂತಿ ಅನ್ನುವುದು ಆಮೇಲೆ ಇರೋದ್ರಿಂದ ಅದರ ಅರ್ಥವನ್ನ ಈಗ ಹೇಳುತ್ತಿದ್ದೇನೆ. ಇದು ಕೂಡ ಭೂಮಿಯನ್ನ, ಲಕ್ಷ್ಮೀದೇವಿಯನ್ನ ತುಂಬಾ ಸುಂದರವಾಗಿ ವರ್ಣಿಸುವಂತಹ ಒಂದು ಮಂತ್ರ ಇದು. ಅಶ್ವಕ್ರಾಂತೆ, ಅಶ್ವ ಅಂದ್ರೆ ಕುದುರೆಗಳು. ಕುದುರೆಗಳಿಂದ ನೀನು ಸಂಚರಿಸಲ್ಪಟ್ಟವಳು, ಕುದುರೆಗಳು ನಿನ್ನ ಮೇಲೆ ಸಂಚಾರ ಮಾಡಿವೆ, ಕುದುರೆಗಳ ಸಂಚಾರಕ್ಕೆ ಆಸ್ಪದ ಕೊಟ್ಟವಳೆ. ರಥಕ್ರಾಂತೆ, ರಥಗಳ ಸಂಚಾರಕ್ಕೆ ಆಶ್ರಯ ಕೊಟ್ಟವಳೆ. ವಿಷ್ಣುಕ್ರಾಂತೆ, ವಾಮನ ರೂಪಿಯಾದಂತಹ ಪರಮಾತ್ಮನಿಂದ ನೀನು ಅಳೆಯಲ್ಪಟ್ಟಿದ್ದಿ ವಾಮನಾವತಾರದಲ್ಲಿ. ಅಂತಹ ವಸುಂಧರೆ ಭೂಮಿಯೇ, ತ್ವಾಂ ನಿನ್ನನ್ನು, ಶಿರಸ ನನ್ನ ಶಿರಸ್ಸಿನಿಂದ, ಧಾರಯಿಷ್ಯಾಮಿ ಧರಿಸ್ತೇನೆ, ಮಾಂ ನನ್ನನ್ನು ಪದೇ ಪದೇ ಪ್ರತಿ ಹೆಜ್ಜೆಗೂ ರಕ್ಷಿಸು ಅಂತ ಅದರ ಪ್ರಾರ್ಥನೆ.
ಈ ಭೂಮಿಯ ಮೇಲೆ ನಾವು ಸಂಚಾರ ಮಾಡುವಂತಹ ಕುದುರೆಗಳು, ಎತ್ತುಗಳು, ಮತ್ತೆ ನಮ್ಮ ರಥಗಳು, ಬಂಡಿಗಳು ಎಲ್ಲ ಇದ್ರ ಮೇಲೆ ಸಂಚಾರ ಮಾಡೋದು. ಆದ್ರಿಂದ ಅಶ್ವಕ್ರಾಂತಿ, ರಥಕ್ರಾಂತಿ ಅಂತ ಹೀಗೆ ವರ್ಣನೆ ಇದೆ. ಇಲ್ಲಿ ಅಶ್ವಕ್ರಾಂತ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನ ನಾವು ಹೇಳಬಹುದು. ಅಶ್ವಗಳು ಅಂದ್ರೆ ಕೇವಲ ಕುದುರೆಗಳಲ್ಲ, ರಥ ಅಂದ್ರೆ ಕೇವಲ ರಥವೂ ಅಲ್ಲ. ಅಶ್ವ ಅಂದ್ರೆ ಇಂದ್ರಿಯಾಣಿ ಹಯಾನಾಹು ಅಂತ ಕಾಟಕೋಪನಿಷತ್ತು ಹೇಳುವಂತೆ ಈ ನಮ್ಮ ಇಂದ್ರಿಯಗಳೇ ಕುದುರೆಗಳು. ಹೀಗೆ ಅಶ್ವಕ್ರಾಂತಿ ಅಂದ್ರೆ ನಮ್ಮ ಇಂದ್ರಿಯಗಳ ಸಂಚಾರಕ್ಕೆ ನೀನು ಆಸ್ಪದ ಕೊಟ್ಟವಳು ಅಂತ. ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇವೆಲ್ಲವೂ ಕೂಡ, ಹಾಗೆ ಮನಸ್ಸನ್ನು ಕೂಡ ತಿಳ್ಕೊಳ್ಬಹುದು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಅಂತೂ ಮುಖ್ಯವಾಗಿ ತಿಳ್ಕೊಳ್ಬಹುದು. ಇವೆಲ್ಲವೂ ಸಂಚಾರ ಮಾಡುವುದು ಈ ಭೂಮಿಯಲ್ಲಿಯೇ. ನಾವು ಏನನ್ನಾದ್ರೂ ತಿನ್ನುವುದಿದ್ರು ಭೂಮಿಯಿಂದ ಹುಟ್ಟಿದ್ದನ್ನೇ ತಿನ್ನುವುದು, ನೋಡುವುದಿದ್ರು ಅದನ್ನೇ. ಸುತ್ತಮುತ್ತ ಇರುವಂತೆಲ್ಲವೂ ಪಾರ್ಥಿವ ಪದಾರ್ಥವೇ. ಪೃಥ್ವಿ ಮಹಾಭೂತದ ಒಂದು ಹೆಚ್ಚಳ ಇದೆ ಇಲ್ಲಿ. ಜಲ, ತೇಜಸ್ಸು, ವಾಯು ಅವೆಲ್ಲ ಇದ್ದೇ ಇದೆ, ಇಲ್ಲ ಅಂತಲ್ಲ. ಪೃಥ್ವಿ ಮಹಾಭೂತ ಅಂತ ಹೆಚ್ಚಾಗಿದೆ. ಆದ್ರಿಂದ ಕಿವಿಯಿಂದ ನಾವು ಕೇಳುವುದು ಅದು ಈ ಭೂಮಿಯಲ್ಲಿ ನಿಂತ್ಕೊಂಡೇ ಕೇಳ್ತೇವೆ. ಅದು ಆಕಾಶದಿಂದ ಧ್ವನಿನ ಮಾತ್ರ ಬರಬಹುದು. ಕೇಳುವುದು ಈ ಭೂಮಿಯಲ್ಲಿದ್ದು ಕೇಳ್ತೇವೆ, ನೋಡುವುದು ಭೂಮಿಯಲ್ಲಿದ್ದು ನೋಡ್ತೇವೆ, ಮೂಸುವುದು ಪೃಥ್ವಿಯಲ್ಲಿರುವ ಗಂಧವನ್ನೇ, ಮತ್ತೆ ನಾವು ಮುಟ್ಟುವುದು ಪೃಥ್ವಿಯನ್ನು ಮುಟ್ತೇವೆ, ಪಾರ್ಥಿವ ವಸ್ತುಗಳನ್ನೇ ಮುಟ್ಟೋದು. ರಸ ತಗೊಳ್ಳೋದು ಕೂಡ ಪಾರ್ಥಿವ ವಸ್ತುಗಳ ಅಲ್ಲಿರುವಂತಹ ರಸವನ್ನೇ ನಾವು ಸ್ವೀಕಾರ ಮಾಡೋದು. ಆದ್ರಿಂದ ನಮ್ಮ ಇಂದ್ರಿಯಗಳೆಂಬ ಕುದುರೆಗಳ ಸಂಚಾರಕ್ಕೆ ನೀನು ಆಸ್ಪದ ಕೊಟ್ಟವಳು, ಅವಕಾಶ ಕೊಟ್ಟವಳು ಅಂತ ಅಶ್ವಕ್ರಾಂತ ಅನ್ನೋದಕ್ಕೆ ಅರ್ಥ. ಮುಂದೆ ರಥಕ್ರಾಂತ ಅಂದ್ರೆ, ರಥ ಅಂದ್ರೆ ಕೇವಲ ಕುದುರೆ ಗಾಡಿ ಅಂತ ಅಷ್ಟೇ ಅಲ್ಲ. ಇಂದ್ರಿಯಾಣಿ ಹಯಾನಾಹು ಶರೀರಂ ರಥಮೇವಚ ಅಂತ ಕಾಟಕೋಪನಿಷತ್ತು ಹೇಳಿದೆ. ನಮ್ಮ ಈ ಶರೀರ ಅಂತ ಅನ್ನೋದು ಒಂದು ದಿವ್ಯವಾದಂತಹ ರಥ ಇದು. ಆದ್ರಿಂದ ನಮ್ಮ ಶರೀರ, ನಿಮ್ಮ ಶರೀರ, ಅವರ ಶರೀರ, ಈ ಎಲ್ಲಾ ಶರೀರಗಳು ಕೂಡ ಒಂದೊಂದು ರಥಗಳೇ. ಆ ರಥಗಳು ಸಂಚಾರ ಮಾಡುವುದು ಈ ಭೂಮಿಯ ಮೇಲೆ. ಆದ್ರಿಂದ ನಮ್ಮೆಲ್ಲರ ಶರೀರಗಳೆಂಬ ರಥಗಳ ಸಂಚಾರಕ್ಕೆ ನೀನು ಆಸ್ಪದ ಮಾಡಿಕೊಟ್ಟವಳು ಅಂತ ಅದರ ತಾತ್ಪರ್ಯ. ವಿಷ್ಣು ಕ್ರಾಂತೆ, ವಿಷ್ಣು ಅಂದ್ರೆ ವಾಮನ ರೂಪಿಯಾದ ಭಗವಂತ, ಹೌದು, ಇಲ್ಲಂತಲ್ಲ. ಮತ್ತೆ ವರಾಹ ರೂಪಿಯಾದ ಭಗವಂತ, ವರಾಹ ರೂಪಿಯಾದ ಭಗವಂತ ನಿನ್ನನ್ನ ಕ್ರಮಣ ಮಾಡಿದ್ದಾನೆ, ಆಕ್ರಮಿಸಿದ್ದಾನೆ, ಅಳದಿದ್ದಾನೆ ಅಂತ ಒಂದರ್ಥ. ವರಾಹ ರೂಪಿಯಾದ ಭಗವಂತನ ಪತ್ನಿ ನೀನಾದ್ದರಿಂದ ಅವನ ಆಕ್ರಮಣಕ್ಕೆ, ಅವನ ಪ್ರೇಮಭರಿತವಾದಂತಹ ಸ್ಪರ್ಶಕ್ಕೆ ನೀನು ವಿಷಯಳಾಗಿದ್ದೆ. ಹೀಗೆ ವಿಷ್ಣು ಕ್ರಾಂತಿ ಅನ್ನೋದಕ್ಕೆ ಆ ಒಂದು ಅರ್ಥವನ್ನು ಕೂಡ ನಾವು ತಗೊಳ್ಬಹುದು. ವಸುಂಧರೆ ಅಂದ್ರೆ, ವಸು ಅಂದ್ರೆ ಸಂಪತ್ತು. ಆ ಸಂಪತ್ತನ್ನ ಧರಿಸಿದವಳೆ. ಇದು ಭೂಮಿಗೂ ಅನ್ವಯಿಸ್ತದೆ, ಲಕ್ಷ್ಮೀದೇವಿಗೂ ಅನ್ವಯಿಸ್ತದೆ, ಪರಮಾತ್ಮನಿಗೂ ಅನ್ವಯಿಸ್ತದೆ. ನಮ್ಗೆ ಇದೆಲ್ಲ ಗೊತ್ತಿದ್ದೇ ಇದೆ. ರಥ ಅಂದ್ರೆ ನಮ್ಮ ಶರೀರ ಮಾತ್ರ ರಥ ಅಲ್ಲ. ವೈಕುಂಠಾದಿ ಲೋಕಗಳಲ್ಲಿ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನ ಸ್ತುತಿಸ್ತಾ ಇರ್ತಾರೆ. ಅವರು ಅವನಿಗೆ ರಥೋತ್ಸವ ಮಾಡ್ತಾರೆ. ಅಥ ದೇವರಥ ತಸ್ಯ ವಾಗ್ಬುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗ್ರಹೀತ ತದಯಂ ಪ್ರಾಣೋಧಿತಿಷ್ಠತಿ ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ಈ ನಮ್ಮ ದೇಹ ಅನ್ನೋದು ಒಂದು ರಥವೇ. ಮತ್ತೆ ಆ ನಮ್ಮ ದೇಹವೆಂಬ ರಥದಲ್ಲಿ ಆಗಲಿ, ಆ ಪರಮಾತ್ಮನ ಲೋಕದಲ್ಲಿ ಏನು ಭಗವಂತನ ರಥೋತ್ಸವ ನಡೀತದೆ ಅಲ್ಲೇ ಆಗಲಿ, ವಾಗ್ಬುದ್ಧಿ, ಉಮಾದೇವಿ, ವಾಗಭಿಮಾನಿಯಾದಂತಹ ಉಮಾದೇವಿ ಈ ರಥಕ್ಕೆ ಕಡಿವಾಣದ ರೂಪದಲ್ಲಿ ಇರ್ತಾಳೆ. ಶ್ರೋತ್ರೇ ಪಕ್ಷಸಿ, ಶ್ರೋತ್ರೆ ಎಂದು ಕಿವಿಗೆ ಅಭಿಮಾನಿಯಾದಂತಹ ಚಂದ್ರ ಮತ್ತು ಆತನ ಪತ್ನಿಯರು, ಅವರು ಇದರ ಪಕ್ಕದಲ್ಲಿರುವ 2 ಕುದುರೆಗಳು. ಇನ್ನೆರಡು ಕುದುರೆಗಳು ಚಕ್ಷುಷಿ ಯುಕ್ತೆ, ಚಕ್ಷುರೇಂದ್ರಿಯದ ಅಭಿಮಾನಿಯಾದಂತಹ ಸೂರ್ಯ ಮತ್ತು ಸೂರ್ಯನ ಪತ್ನಿ ಸಂಧ್ಯಾ, ಅವರಿಬ್ಬರು ಮತ್ತೆರಡು ಕುದುರೆಗಳು. ಮನಸ್ಸಂಗ್ರಹೀತ, ಮನೋಭಿಮಾನಿಯಾದ ರುದ್ರನೇ ಇದರ ಸಾರಥಿ.
ತದಯಂ ಪ್ರಾಣೋತಿ ತಿಷ್ಠತಿ. ಈ ರಥವನ್ನ ಪರಮಾತ್ಮ ಏರಿದ್ದಾನೆ, ಮುಖ್ಯ ಪ್ರಾಣನೂ ಏರಿದ್ದಾನೆ, ಲಕ್ಷ್ಮೀರಮಣನಾದಂಥ ನಾರಾಯಣನೂ ಏರಿದ್ದಾನೆ ಅಂತ ಅದರ ತಾತ್ಪರ್ಯ. ಆ ಐತರೇಯ ಉಪನಿಷತ್ತಲ್ಲಿ ಆ ವೇದವಾಕ್ಯ ಬಂದಿದೆ. ಆದ್ರಿಂದ ಅಶ್ವಕ್ರಾಂತ ಅಂತ ಪರಮಾತ್ಮನಿಗೆ ಮತ್ತು ಲಕ್ಷ್ಮೀದೇವಿಗೆ ಅನ್ವಯ ಮಾಡುವಾಗ ಅಶ್ವರೂಪರಾದಂಥ ಸೂರ್ಯ ಮತ್ತು ಸಂಜ್ಞಾ, ಹಾಗೆ ಚಂದ್ರ ಮತ್ತು ರೋಹಿಣಿ, ಇವರಿಬ್ಬರಿಂದ ಅಶ್ವೈಹಿ ಕ್ರಾಂತ ಸಂಚಾರ ಮಾಡಿಸಲ್ಪಟ್ಟಿದ್ದೆ. ಅವರೆಲ್ಲರೂ ಇವಳ ಸೇವಾ ಮಾಡ್ತಾರೆ. ರಥಕ್ರಾಂತಿ, ರಥ ಅಂದ್ರೆ ಆ ಮುಕ್ತ ಲೋಕದಲ್ಲಿರುವಂತಹ ರಥವೂ ಹೌದು, ನಮ್ಮ ಶರೀರವೆಂಬ ರಥವೂ ಹೌದು. ಈ ರಥದ ಮೂಲಕ ಇವರ ಕ್ರಾಂತ ಅಂದ್ರೆ ಸಂಚಾರ ನಡೀತದೆ. ವಿಷ್ಣು ಕ್ರಾಂತೆ, ಲಕ್ಷ್ಮೀದೇವಿಯು ಕೂಡ ವಿಷ್ಣುವಿನ ಪರಮಾತ್ಮನ ಆ ಪ್ರೇಮಭರಿತವಾದ ಕ್ರಾಂತ ಅಂದ್ರೆ ಸ್ಪರ್ಶಕ್ಕೆ ವಿಷಯಳಾಗಿದ್ದಾಳೆ. ಅದರಿಂದ ಅವಳೇ ವಿಷ್ಣು ಕ್ರಾಂತಳು. ಹೀಗೆ ಈ ಎಲ್ಲ ಶಬ್ದಗಳನ್ನ ಲಕ್ಷ್ಮೀದೇವಿ ಭೂದೇವಿಗೂ ಅನ್ವಯಿಸಬಹುದು, ಪರಮಾತ್ಮನಿಗೂ ಅನ್ವಯಿಸಬಹುದು. ಪರಮಾತ್ಮನು ವಿಷ್ಣು ಕ್ರಾಂತನೇ, ಅವನು ವಿಷ್ಣುವಿನಿಂದ ಕ್ರಾಂತ ಅಂತನ್ನುವ ಅರ್ಥ, ವಿಷ್ಣುನಾ ಕ್ರಾಂತ ಎಂಬ ಅರ್ಥವನ್ನ ಲಕ್ಷ್ಮೀದೇವಿಗೆ ಮತ್ತು ಭೂದೇವಿಗೆ ಹೇಳಬಹುದು. ವಿಷ್ಣುಶ್ಚಾಸೌ ಕ್ರಾಂತಶ್ಚ ಅಂತ ಕರ್ಮಧಾರಯ ಸಮಾಸವನ್ನು ಮಾಡಿ ಪರಮಾತ್ಮನಿಗೆ ಅದನ್ನು ನಾವು ಅನುಭವಿಸಬಹುದು. ಹೀಗೆ ನಿಮ್ಮನ್ನ ತಲೆಯಿಂದ ನಾನು ಧರಿಸ್ತೇನೆ, ರಕ್ಷಸ್ವಾಂ ಪದೇ ಪದೇ, ಯಾವ ಕ್ಷಣದಲ್ಲೂ ಕೂಡ ನೀವು ನಮ್ಮನ್ನು ರಕ್ಷಿಸಬೇಕು ಅಂತ ಅಲ್ಲಿ ಕೇಳಿ ಬರ್ತದೆ. ಈ ಕೆಲವು ಪುಸ್ತಕಗಳಲ್ಲಿ ಆಚಾರ್ಯರು ಉದ್ಧತಾಸಿ ಮೃದಾಲಿಪ್ಯ, ಉತ್ತೃತಾಸಿ ಎಂಬ ಮಾತಿನಿಂದ ಮಣ್ಣಿನಿಂದ ಲೇಪನ ಮಾಡ್ಕೊಳ್ಬೇಕು ಅಂತ ಅಷ್ಟೇ ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ಕಡೆ ಈ ಶ್ಲೋಕಗಳು ಇನ್ನು ಮುಂದಿನ ಒಂದೆರಡು ಶ್ಲೋಕ ಮಹಾನಾರಾಯಣ ಉಪನಿಷತ್ನಲ್ಲಿ ಇಲ್ಲ, ಹಾಗೆ ಕೇಳಿ ಬರ್ತವೆ. ಸಲ್ಲೇಪಯತಿಯೋ ದೇಹೇ ತುಳಸಿ ಮೂಲ ಮೃತ್ತಿಕಾಂ ಸರ್ವತೀರ್ಥಮಯೋ ದೇಹ ತತ್ಕ್ಷಣಾದೇವ ಜಾಯತೆ. ದೇಹಕ್ಕೆ ಯಾರು ತುಳಸಿ ಮೂಲದ ಮೃತ್ತಿಕೆಯನ್ನು ಹಚ್ಕೋತಾರೆ, ಅವನ ಆ ದೇಹ ಸರ್ವತೀರ್ಥಮಯವಾಗಿ ಪರಿಣಮಿಸುತ್ತದೆ. ತನ್ಮೂಲ ಮೃತ್ತಿಕಾಭ್ಯಂಗಂ ಕೃತ್ವಾ ಸ್ನಾನಂ ದಿನೇ ದಿನೇ ದಶಾಶ್ವಮೇಧಾವಭೃತ ಸ್ನಾನಜಂ ಲಭತೆ ಫಲಂ. ಆ ತುಳಸಿ ಬುಡದ ಮೃತ್ತಿಕೆಯನ್ನು ನಾವು ಹಚ್ಚಿಕೊಂಡ್ರೆ, ದಿವಸ ಅದನ್ನು ಹಚ್ಚಿಕೊಂಡು ಸ್ನಾನವನ್ನೂ ಮಾಡಿದರೆ 10 ಅಶ್ವಮೇಧಯಾಗವನ್ನು ಮಾಡಿದಂಥ ಫಲ, ಅಶ್ವಮೇಧಯಾಗ ಮಾಡಿ ಅದರ ಅವಭೃತ ಸಮಾಪ್ತಿಯನ್ನು ಮಾಡಿದಂಥ ಫಲ ಬರುತ್ತದೆ ಅಂತ ಅದರ ವರ್ಣನೆ ಇದೆ. ಅದಕ್ಕಾಗಿ ಅವರು ಮೃತ್ತಿಕಾದ ಆಲೇಪನವನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಇದಿಷ್ಟು ಆ ಮೃತ್ತಿಕೆಯ ಲೇಪನದ ಬಗ್ಗೆ ಆಯಿತು. ಮುಂದೆ ನಮಸ್ಕೃತ್ಯ ಜಲಂ ತತಃ ಸ್ರವಂತಿ ಚೇತ್ ಪ್ರತಿಸ್ರೋತಃ ಪ್ರತ್ಯರ್ಕಂ ಚ ಅನ್ಯವಾರಿಷು ಮಜ್ಜೇತ್ ಒಮಿತ್ಯುದಾಹೃತ್ಯ ನಚ ವಿಕ್ಷೋಭಯೇ ಜಲಂ. ನಾವು ಹರಿಯುವ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ರೆ ಆ ನೀರಿಗೆ ಅಭಿಮುಖರಾಗಿ ನಿಂತ್ಕೊಳ್ಬೇಕಂತೆ, ಪ್ರವಾಹಕ್ಕೆ ಅಭಿಮುಖರಾಗಿ ಸ್ನಾನ ಮಾಡಬೇಕು. ಮತ್ತೆ ಬೇರೆ ನೀರಾದ್ರೆ, ನಿಂತ ನೀರು, ಬಾವಿ, ಕೆರೆ ಇತ್ಯಾದಿಗಳಾದ್ರೆ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಳ್ಬೇಕು. ಹೀಗೆ ಅದರ ನಾವು ಸ್ನಾನ ಮಾಡಬೇಕಾದಂತಹ ಕ್ರಮ. ಮುಂದೆ ಗೋಮಯವನ್ನು ಹಚ್ಕೊಳ್ಳೋದನ್ನು ಹೇಳ್ತಾರೆ. ಗೋಮಯಂ ಚ ತ್ರಿಧಾ ಕೃತ್ವ ಜಲೇ ಪೂರ್ವಂ ಸಮಾಲಭೇತ್. ಗೋಮಯವನ್ನು ಕೂಡ 3 ಭಾಗ ಮಾಡಿ, ಅದನ್ನು ನೆನೆಸಿ 3 ಭಾಗ ಮಾಡಿ, ಮುಂದೆ ಮೃತ್ತಿಕೆಯಂತೆ 1 ಭಾಗವನ್ನು ಶರೀರದ ಊರ್ಧ್ವಾಂಗಕ್ಕೆ, 2ನೇ ಭಾಗವನ್ನು ಮಧ್ಯಾಂಗಕ್ಕೆ, 3ನೇ ಭಾಗವನ್ನು ಕೆಳಗಿನ ಭಾಗಕ್ಕೆ ಹಚ್ಕೊಳ್ಬೇಕು. ಹಾಗೆ ಗಾಯತ್ರಿಯನ್ನು ಜಪಿಸ್ತಾ ಇರಬೇಕು ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಈ ಗೋಮಯವನ್ನ ನಮ್ಮ ಶರೀರಕ್ಕೆ ಹಚ್ಕೊಳ್ಳುವುದೇನಿದೆ, ಇದು ಕೂಡ ಬಹಳ ಮಹತ್ವದ ಒಂದು ಪ್ರಕ್ರಿಯೆನೆ. ಆ ಗೋಮಯದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ ಅಂತ ವರ್ಣನೆ ಇದೆ. ಅದು ಈ ಮಹಾಭಾರತದ ಅನುಶಾಸನ ಪರ್ವದ ದಾನ ಧರ್ಮ ಪರ್ವದಲ್ಲಿ ಅದರ ವರ್ಣನೆ ಇದೆ. ಅದು ಗೀತಾ ಪ್ರೆಸ್ಸಿನ ಪಾಠದಲ್ಲಿ 82ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 123ನೇದ್ದು, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 128ನೇದ್ದು, ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 72ನೇ ಅಧ್ಯಾಯ. ಅಲ್ಲಿ ಆ ಗೋವುಗಳು
ಆ ಲಕ್ಷ್ಮೀದೇವಿಗೆ ತಮ್ಮ ಮೂತ್ರದಲ್ಲಿ ಮತ್ತು ಪುರುಷದಲ್ಲಿ ಸ್ಥಾನ ಕೊಟ್ಟದ್ದರ ಒಂದು ವರ್ಣನ ಇದೆ. ಅದನ್ನು ಈಗ ಮುಂದೆ ನೋಡೋಣ. ಆದ್ರಿಂದ ಗೋಮದ ಮಹತ್ವ ನಮಗೆ ತಿಳಿದು ಬರ್ತದೆ. ಯುಧಿಷ್ಠಿರ ಈಗ ಭೀಷ್ಮರನ್ನು ಪ್ರಶ್ನಿಸಿದ, ಈ ಗೋವುಗಳ ಮಲಮೂತ್ರದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ನಾನು ಕೇಳಿದ್ದೇನೆ, ಇದರ ಕುರಿತಾಗಿ ಏನು ಆಖ್ಯಾನ ಇದೆ ಅಂತ ಅನ್ನೋದನ್ನ ನೀವು ನನಗೆ ವಿವರಿಸಿ ಹೇಳಬೇಕು ಅಂತ ಕೇಳ್ಕೊಂಡ ಯುಧಿಷ್ಠಿರ. ಅದಕ್ಕಾಗಿ ಭೀಷ್ಮರು ಅವನಿಗೆ ಆ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು. ಇಲ್ಲೊಂದು ಇತಿಹಾಸ ಇದೆ, ಗೋವುಗಳಿಗೂ ಮತ್ತು ಲಕ್ಷ್ಮಿಗೂ ನಡೆದಂತಹ ಒಂದು ಸಂವಾದ. ಲಕ್ಷ್ಮೀದೇವಿ ಒಂದು ಬಾರಿ ತುಂಬಾ ಸುಂದರವಾದಂತಹ ಒಂದು ರೂಪವನ್ನ ತಾಳಿದಳು. ಹಸುಗಳ ಕೊಟ್ಟಿಗೆಗೆ ಬಂದಳು. ಅವು ಈ ಲಕ್ಷ್ಮೀದೇವಿಯನ್ನು ಕೇಳಿದಳು, ಕಾಸಿ ದೇವಿ, ನೀನು ಯಾವ ದೇವತೆ, ಯಾರು ನೀನು? ಭೂಮಿಯಲ್ಲಿ ಈ ರೂಪದಿಂದ ಬಂದಿದ್ದೀಯಲ್ಲ, ನಮಗೆಲ್ಲ ಆಶ್ಚರ್ಯ ಆಗಿದೆ. ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗ್ತಾ ಇದ್ದಿ, ಇದೆಲ್ಲ ಹೇಳು ನಮಗೆ. ಅದಕ್ಕೆ ಲಕ್ಷ್ಮೀದೇವಿ ಹೇಳಿದ್ಲು, ಲೋಕಕಾಂತಾಸ್ಮಿ ಭದ್ರಂವಹ, ಲೋಕದಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ನಾನು ಬೇಕಾದವಳು. ಲೋಕ ಅಂದ್ರೆ ಜಗತ್ತು, ಲೋಕಕಾಂತ ಅಂದ್ರೆ ಎಲ್ಲರಿಗೂ ಕೂಡ ಅಪೇಕ್ಷಿತಳಾದವಳು. ಲೋಕ ಅಂದ್ರೆ ಶಬ್ದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ, ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ, ಎಲ್ಲಾ ಪ್ರಾಣಿಗಳಿಗೂ ಕೂಡ ಲೋಕ ಅಂತ ಕರೆಸ್ಕೊಂಡಿರುವಂಥವನು, ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟವನು ಈ ಪರಮಾತ್ಮನೇ. ಅವನೇ ಲೋಕ. ಆ ಲೋಕ ಶಬ್ದ ವಾಚ್ಯನಾದ ಪರಮಾತ್ಮನಿಗೆ ನಾನು ಕಾಂತ, ಆಗಿದ್ದೇನೆ ಅಂತ ಇನ್ನೊಂದರ್ಥ. ನಾನು ಶ್ರೀ ಅನ್ನೋ ಹೆಸರಿನಿಂದ ಕರೆಸ್ಕೋತೇನೆ. ದೈತ್ಯರು ನನ್ನನ್ನ ಪರಿತ್ಯಜಿಸಿದ್ದಾರೆ. ಅದನ್ನು ನಾವು ಹಿಂದೆ ಬಲಿ ಮತ್ತು ಇಂದ್ರನ ಉಪಾಖ್ಯಾನದಲ್ಲಿ ನೋಡಿದ್ದೇವೆ. ಮೊದಲು ಸದಾಚಾರಿಗಳಾಗಿದ್ದವರು ಮುಂದೆ ಸದಾಚಾರವನ್ನ ಪರಿತ್ಯಜಿಸಿ ಅವರು ಈ ದೈತ್ಯರು ನನ್ನನ್ನು ಕಳ್ಕೊಂಡಿದ್ದಾರೆ. ಇಂದ್ರ, ಸೂರ್ಯ ಮೊದಲಾದ ದೇವತೆಗಳು, ಋಷಿಗಳು ನನ್ನ ಸನ್ನಿಧಾನದಿಂದ, ನನ್ನ ಅನುಗ್ರಹದಿಂದ ಆನಂದದಿಂದ ಇದ್ದಾರೆ. ನಾನು ಎಲ್ಲಿರ್ತೇನೋ ಅವರೆಲ್ಲ ಸುಖ ಪಡ್ತಾರೆ, ನಾನು ಎಲ್ಲಿಂದ ಹೊರಗೆ ಹೋಗ್ತೇನೆ ಅವರೆಲ್ಲ ದುಃಖ ಪಡ್ತಾರೆ. ವಿನಶ್ಯಂತಿ ಸರ್ವಶಃ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮಯಾ ದುಷ್ಟಾಃ ಸುಖಾನ್ವಿತಾಃ. ಏವಂ ಪ್ರಭಾವಾಂ ಮಾಂ ಗಾವಃ ವಿಜಾನೀತ ಸುಖಪ್ರದಾಃ. ಧರ್ಮ, ಅರ್ಥ, ಕಾಮ ಇದಕ್ಕೆಲ್ಲದಕ್ಕೂ ನನ್ನ ಸಹಯೋಗ ಇದ್ರೆ, ನನ್ನ ಆಶೀರ್ವಾದ ಇದ್ರೆ ಈ ಚತುರ್ವಿಧ ಪುರುಷಾರ್ಥಗಳೆಲ್ಲ ಸಿದ್ಧಿಸ್ತಾರೆ. ಅದಿಲ್ಲದೆ ಹೋದ್ರೆ ಎಲ್ಲವನ್ನೂ ಕಳ್ಕೋತಾರೆ ಮನುಷ್ಯರು. ಇದು ನನ್ನ ಪ್ರಭಾವ. ನಾನೀಗ ನಿಮ್ಮ ಶರೀರದಲ್ಲಿ ವಾಸಿಸಬೇಕು ಅಂತ ಅಪೇಕ್ಷೆ ಪಡ್ತಿದ್ದೇನೆ, ನೀವು ನನಗೆ ಆಶ್ರಯ ಕೊಡಬೇಕು ಅಂತ ಅವಳು ಕೇಳ್ಕೊಂಡ್ಲು. ಆಗ ಆ ಗೋವುಗಳು ಹೇಳಿದವು, ಅಧ್ರುವಾಂ ಚಂಚಲಾಂ ಚ ತ್ವಾಂ ಸಾಮಾನ್ಯಾಂ ಬಹುಭಿ ಸಹ. ನೀನು ಚಂಚಲಳಾದವಳು, ಒಂದು ಕಡೆ ಸ್ಥಿರವಾಗಿ ನಿಂದಿರುವಂಥವಳಲ್ಲ. ಅನೇಕ ಸಂಪದ್ಭರಿತರಾದಂತಹ ವ್ಯಕ್ತಿಗಳ ಸಂಪರ್ಕ ನಿನಗೆ ಯಾವತ್ತೂ ಇರ್ತದೆ. ಅನೇಕ ಜನರ ಜೊತೆಗೆ ಇರ್ತೀನಿ ನೀನು ನಮಗೆ ಬೇಡ, ನಿನಗೆ ಒಳ್ಳೇದಾಗಲಿ, ನೀನೇ ಎಲ್ಲಿಂದ ಬಂದಿದ್ಯೋ ಅಲ್ಲಿ ಹೊರಟು ಹೋಗ್ಬೋದು. ನಮಗೇನಾಗಿದೆ, ವಪುಷ್ಪಂತ್ಯ ವಯಂ ಸರ್ವಾಹ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಾವು ಇವತ್ತು ಆರೋಗ್ಯವಂತರಾಗೇ ಇದ್ದೇವೆ. ಒಳ್ಳೆಯ ಶರೀರ ಅಂತಂದ್ರೆ ವಪುಷ್ಪತಿ ಅಂದ್ರೆ ಒಳ್ಳೆಯ ಶರೀರ ಅಂತ ಅಷ್ಟೇ ಅರ್ಥ ಅಲ್ಲ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಾವು ಪರಿಪೂರ್ಣವಾದ ವ್ಯಕ್ತಿತ್ವವುಳ್ಳವರಾಗಿದ್ದೇವೆ. ನಾವು ನಮ್ಮಷ್ಟಕ್ಕೆ ನಾವೇ ಪರಿಪೂರ್ಣರಾಗಿದ್ದೇವೆ ಅಂತ ಅದಕ್ಕೆ ಅರ್ಥ. ಕೇವಲ ಶರೀರ ಅಂತ ಮಾತ್ರ ಅರ್ಥ ಅಲ್ಲ. ಆಗ ಲಕ್ಷ್ಮೀದೇವಿಗೆ ಆಶ್ಚರ್ಯ ಆಯಿತು. ನಾನು ಇಲ್ಲಿಗೆ ಬಂದಿದ್ದೇನೆ ನಿಮ್ಮ ಹತ್ರ, ನನ್ನನ್ನು ಅಭಿನಂದಿಸಿದ್ರೆ ಇಂಥ
ತೀಕ್ಷ್ಣವಾದ ಮಾತುಗಳನ್ನು ಆಡ್ತಾ ಇದ್ದೀರಲ್ಲ. ನನ್ನ ಸನ್ನಿಧಾನ ಅಂತಂದ್ರೆ ಬಹಳ ದುರ್ಲಭವಾದದ್ದು. ನಾನಾಗೆ ಬಂದಿದ್ದೇನೆ, ನೀವು ನನ್ನನ್ನು ಸ್ವೀಕರಿಸದೆ ನನ್ನನ್ನು ತಿರಸ್ಕಾರ ಮಾಡ್ತಿದ್ದೀರಲ್ಲ. ಜಗತ್ತಿನಲ್ಲಿ ಆ ಮಾತು ಹೇಳ್ತಿರೋದು ಸರಿ ಇದೆ. ಅದು ಸತ್ಯಂಚ ಲೋಕವಾದೋಯಂ, ಸ್ವಯಂ ಪ್ರಾಪ್ತೇ ಪರಿಭವ. ನಾವಾಗಿ ಇನ್ನೊಬ್ಬರ ಹತ್ರ ಹೋದ್ರೆ ನಾವು ಅಗ್ಗವಾಗಿ ಬಿಡ್ತೇವೆ, ತಿರಸ್ಕರಿಸಿ ಪಡ್ತೀವಿ. ನಮ್ಮನ್ನು ಕರಿಬೇಕು, ಅವರು ಕರೆದಾಗ ಹೋಗ್ಬೇಕು, ಅದಕ್ಕೆ ಮಹತ್ವ. ಎಲ್ಲಾ ದೇವ ದಾನವ ಗಂಧರ್ವರು ಪಿಶಾಚರು ಸರ್ಪಗಳು ನನ್ನ ಸೇವಾ ಮಾಡ್ತಾರೆ. ಗೋವುಗಳೇ, ನಿಮ್ಮ ಪಾವಿತ್ರ್ಯದಿಂದ ನಾನು ಆಕೃಷ್ಟಳಾಗಿ ನಿಮ್ಮ ಹತ್ರ ಬಂದಿದ್ದೇನೆ, ಯಾರು ನನ್ನನ್ನು ಹೀಗೆ ಅವಮಾನಿಸಬಾರದು. ಆಗ ಅವು ಹೇಳಿದು, ನಾವಮನ್ಯಾವ ಹೇ ದೇವಿ, ನಾವೇನು ನಿನ್ನನ್ನು ಅವಮಾನಿಸ್ತಾ ಇಲ್ಲ. ನಪ್ತಾಂ ಪರಿಭವಾಮಹೆ, ಅನಾದರ ಮಾಡ್ತಾನೂ ಇಲ್ಲ. ನೀನು ಚಂಚಲಳು ಅಸ್ಥಿರಳು ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ವರ್ಜಿಸ್ತಾ ಇದ್ದೇವಷ್ಟೇ. ಬಹುನಾಚಕ್ಕೆ ಮುಕ್ತೇನ, ಯಾಕೆ ಸುಮ್ಮನೆ ಹೆಚ್ಚು ಮಾತಾಡಬೇಕು. ಗಮ್ಯ ತಾಮ್ ಎತ್ರ ವಾಂಛಸಿ, ನಿನಗೆಲ್ಲ ಬೇಕು ಅಂತಿದೆಯೋ ಅಲ್ಲಿ ಹೊರಟೋಗು. ನಮಗೇನಾಗಬೇಕಾಗಿದೆ ನಿನ್ನಿಂದ? ನೀವು ನಿರಾಕರಣೆ ಮಾಡಿದರೆ ಗೋವುಗಳಿಂದ ನಿರಾಕೃತಳಾದವಳು ಅನ್ನುವಂಥ ಒಂದು ಅಪಕೀರ್ತಿ ನನಗೆ ಬಂದ್ಬಿಡ್ತದೆ. ಎಲ್ಲ ಲೋಕದಲ್ಲಿಯೂ ನನಗೆ ಒಂದು ಕೆಟ್ಟ ಹೆಸರು ಬಂದಿತ್ತು. ಹಾಗೆ ಮಾಡಬೇಡಿ. ಪ್ರಸಾದ ಕ್ರಿಯತಾಂ ಮಮ, ನನಗೆ ನೀವು ಅನುಗ್ರಹ ಮಾಡಬೇಕು. ಶರಣಾಗತರಾಗಿ ಬಂದವರಿಗೆ ಆಶ್ರಯ ಕೊಡಬೇಕಾದ ನಿಮ್ಮ ಕರ್ತವ್ಯ. ನೀವು ಎಲ್ಲರಿಗೂ ಕಲ್ಯಾಣ ಮಾಡುವಂಥವ್ರು. ನಿಮ್ಮ ಶರೀರದ ಯಾವ ಭಾಗದಲ್ಲಾದರೂ ನಾನು ವಾಸ ಮಾಡಿಕೊಂಡಿರ್ತೇನೆ. ಅದು ಎಂಥದೇ ಕುತ್ಸಿತವಾದಂತಹ ಭಾಗವಾದರೂ ಅಡ್ಡಿ ಇಲ್ಲ. ಸುಕುತ್ಸಿತೆ ನವೋಸ್ತಿ ಕುತ್ಸಿತಂ, ಹಾಗೆ ನೋಡಿದ್ರೆ ನಿಮ್ಮಲ್ಲಿ ಕ್ಷುದ್ರವಾದದ್ದು ಯಾವುದೂ ಇಲ್ಲ. ಎಲ್ಲಿ ನಾನಿದ್ರೂ ಅದು ಪವಿತ್ರವೇ. ನೀವು ನನಗೆ ಆ ಒಂದು ಸ್ಥಾನ ಕೊಡಬೇಕು. ಪುಣ್ಯಾಹ ಪವಿತ್ರಾಹ ಸುಭಗಾಹ ಮಮ ಆದೇಶಂ ಪ್ರಯಚ್ಛತ. ಆಗ ಆ ಶರಣಾಗತ ರಕ್ಷಕರಾದಂತಹ ಆ ಗೋವುಗಳೇನು ಹೇಳಿದವು ಎಲ್ಲ ಆಲೋಚನೆ ಮಾಡಿದವು. ಕೊನೆಗೆ ಲಕ್ಷ್ಮೀದೇವಿಗೆ ಅವಳು ಹೇಳಿದವು, ಅವಶ್ಯಂ ಮಾನನಾ ಕಾರ್ಯ, ನೀನು ಇಷ್ಟೆಲ್ಲ ನಮ್ಮನ್ನು ಕೇಳ್ಕೊತಾ ಇದ್ದಿ, ಹಾಗಾದ್ರೆ ನಿನಗೆ ಗೌರವಿಸುವುದು ನಮ್ಮ ಕರ್ತವ್ಯ. ಶಕ್ರನ್ಮೂತ್ರೆ ನಿವಸನಃ ಪುಣ್ಯಮೇತದ್ಧಿ ನಶ್ರುಭೆ, ನೀನು ನಮ್ಮ ಮಲಮೂತ್ರಗಳಲ್ಲಿ ಯಾವತ್ತೂ ವಾಸ ಮಾಡು. ನಮ್ಮಲ್ಲಿ ಅತ್ಯಂತ ಪವಿತ್ರವಾದ ಸಂಗತಿ ಅಂದ್ರೆ ಇದು. ಇದರಲ್ಲಿ ನೀನು ಇದ್ರೆ ಅದರಿಂದ ನಿನಗೂ ಒಂದು ಸ್ಥಾನ ಸಿಕ್ಕಂತಾಗ್ತದೆ. ನಮ್ಮಲ್ಲಿ ಶರಣಾಗತರಾಗಿ ಬಂದವರಿಗೆ ಒಂದು ರಕ್ಷಣೆ ಕೊಟ್ಟಂತಹ ಕರ್ತವ್ಯವೂ ಈಡೇರ್ತದೆ. ಅದಕ್ಕಾಗಿ ಅಲ್ಲೇ ನೀನಿರು. ಲಕ್ಷ್ಮೀದೇವಿ ಅದನ್ನು ಒಪ್ಕೊಂಡ್ಲು. ನೀವು ನನಗೆ ಅನುಗ್ರಹ ಮಾಡಿದ್ದೀರಿ, ನನ್ನನ್ನು ಗೌರವಿಸಿದ್ದೀರಿ, ನಾನು ಅಲ್ಲೇ ವಾಸ ಮಾಡಿಕೊಂಡಿರ್ತೇನೆ. ಹೀಗೆ ಲಕ್ಷ್ಮೀದೇವಿ ಆ ಗೋವುಗಳ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಅವೆಲ್ಲ ನೋಡ್ತಾ ಇರುವಂತೆ ಅಲ್ಲಿಂದ ಅಂತರ್ಹಿತಳಾಗಿಬಿಟ್ಲು. ಈ ಮಹಾತ್ಮ್ಯವನ್ನ ನಿನಗೆ ಹೇಳಿದ್ದೇನೆ. ಗೋವುಗಳು ಆ ಲಕ್ಷ್ಮೀದೇವಿಗೆ ತಮ್ಮ ಮಲಮೂತ್ರಗಳಲ್ಲಿ ಹೇಗೆ ಆಶ್ರಯ ಕೊಟ್ಟಿವೆ ಅಂತ ಅನ್ನೋದನ್ನ. ಮುಂದಿನ ಮಹಾತ್ಮವನ್ನ ಮತ್ತೆ ನಿನಗೆ ಹೇಳುವವನಿದ್ದೇನೆ, ಅದನ್ನೂ ಕೇಳು ಅಂತ ಹೇಳಿದರು. ಅಲ್ಲಿಗೆ ಈ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 72, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 128, ವೈಷ್ಣವ ಪಾಠದಲ್ಲಿ 123 ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 82ನೇ ಅಧ್ಯಾಯ ಅದು ಇಲ್ಲಿಗೆ ಸಮಾಪ್ತವಾಗಿದೆ.
ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.